ಬಹಳಷ್ಟು ಪ್ರವರ್ಧಮಾನಕ್ಕೆ ಬರ್ತಕ್ಕಂಥ ಸಂದರ್ಭ ಬಂದಿದೆ. ಅಂತಹ ಒಂದು ನಿಟ್ಟಿನಲ್ಲಿ ನಮ್ಮ ದೇಶದ ಮಕ್ಕಳಿಗೆ ಅಂತಾರಾಷ್ಟ್ರೀಯ ಮಟ್ಟದ ವಿದ್ಯೆಯನ್ನು ಕೊಟ್ಟು ಪ್ರತಿಯೊಂದಕ್ಕೂ ನಮ್ಮ ಪ್ರದೇಶವನ್ನು ಅವಲಂಬಿಸ್ತಕ್ಕಂಥ ಅವಶ್ಯಕತೆಯನ್ನು ತಪ್ಪಿಸ್ಲಿಕ್ಕೋಸ್ಕರ ವಿದ್ಯಾಸೌಧ ಸಂಸ್ಥೆ ಬಂದು ಅಂತಹ ಗುಣಮಟ್ಟದ ವಿದ್ಯೆಯನ್ನು ಕೊಡ್ತಾ ಇರ್ತಕ್ಕಂಥ ನಿಮ್ಮೆಲ್ಲರಿಗೂ ಕೂಡ ಸಂತೋಷ. ದಶಮಾನೋತ್ಸವವನ್ನು ಆಚರಿಸ್ತಾ ಇರ್ತಕ್ಕಂಥ ಇಂತಹ ವೇಳೆಯಲ್ಲಿ ವಿದ್ಯೆಯ ಮಹತ್ತನ್ನು ಅರಿತು ಅದರ ಅವಶ್ಯಕತೆಯನ್ನು ತಿಳ್ಕೊಂಡು ವ್ಯಕ್ತಿಯ ಬದುಕಿನ ಸಮಸ್ಯೆಗೆ ವಿದ್ಯೆ ಪರಿಹಾರ, ದೇಶದ ಅಭಿವೃದ್ಧಿಗೆ ವಿದ್ಯೆ ಪರಿಹಾರ, ಅದನ್ನು ತಿಳ್ಕೊಂಡು ನಮ್ಮ ಮಂಜೇಗೌಡರು ಮತ್ತು ಒಟ್ಟು ಕುಟುಂಬ ಈ ಒಂದು ಸಾಧನೆಗೆ ನಿಂತು ಈ ಸಾಧನೆಯನ್ನು ಮಾಡಿರ್ತಕ್ಕಂಥ ಈ ಗಳಿಗೆಯಲ್ಲಿ ಅವರಿಗೆ ನಾವೆಲ್ಲರೂ ಕೂಡ ಧನ್ಯವಾದಗಳನ್ನು ನಾವು ಹೇಳಬೇಕಾಗುತ್ತೆ. ಈಗ ವಿದ್ಯಾಸೌಧಕ್ಕೆ 10 ಹೆಜ್ಜೆಗಳನ್ನಿಟ್ಟು ದಾಟಿ ಬರ್ತಾ ಇದೆ. ಅದು 100 ಆಗಲಿ 1000 ಆಗಲಿ ಅಂತ ನನ್ನ ಆಶೆ. ಯಾವುದೇ ಸಂಸ್ಥೆ ಕಟ್ಟೋದು 10 ವರ್ಷಕ್ಕೆ ಕಟ್ಟಲ್ಲ, 1000 ವರ್ಷಕ್ಕೆ ಕಟ್ತಾರೆ. ಮೊದಲಿನ 10 ವರ್ಷ ಬಹಳ ದೊಡ್ಡದೇನಲ್ಲ, ಆದರೆ ಬಹಳ ಮುಖ್ಯವಾದದ್ದು ಅಂತ. ಮೊದಲಿನ ಹೆಜ್ಜೆಗಳು ಆ ಸಂಸ್ಥೆ ತನ್ನ ಸರಿಯಾದ ಗುರಿಗಳಿಗೆ ಹೋಗ್ತಾ ಇದೆಯಾ ಅನ್ನೋದನ್ನು ತೀರ್ಮಾನ ಮಾಡಿ. ನೀವು ಹೇಗಿದ್ದೀರಿ ಅಂತ ಕೇಳೋರು ಯಾರೂ ಇಲ್ವಾ? ನಾನು ಚೆನ್ನಾಗಿದ್ದೇನೆ. ಇದು ನಮ್ಮ ಸಂಸ್ಕಾರ ಮತ್ತು ನಮ್ಮ ಸಂಸ್ಕೃತಿ. ಒಂದು ಮನೆಗೆ ಹೋಗಿ ಜಗಳ ಆಡಬೇಕು ಅಂತ ಮನೆಯಿಂದ ಹೊರಟೆ. ಬಾಗಿಲು ತಟ್ಟಿದೆ. ಒಂದು ಮಗು ಬಂದು ಬಾಗಿಲು ತೆಗೀತು. ಒಳಗೆ ಬನ್ನಿ, ಕುಳಿತುಕೊಳ್ಳಿ, ಫ್ಯಾನ್ ಹಾಕಬೇಕಾ, ಕುಡಿಯೋಕ್ಕೆ ನೀರು ಕೊಡಲ, ಯಾರನ್ನ ಭೇಟಿಯಾಗಿ ಬಂದಿದ್ದೀರಿ, ಯಾರನ್ನು ಕರೀಬೇಕು. ಜಗಳ ಆಡಬೇಕು ಅಂತ ಬಂದಿದ್ದ ನಾನು ಆ ಕ್ಷಣದಲ್ಲಿ ಆ ಮಗುವಿನ ಸಂಸ್ಕಾರವನ್ನು ನೋಡಿ ಜಗಳವಾಡುವ ಮನಸ್ಸನ್ನು ಸಂಪೂರ್ಣ ಬದಲಾಯಿಸಿಕೊಂಡೆ. ಆ ಮನೆಯವರು ಆ ಮಗುವಿಗೆ ಎಂತಹ ಸಂಸ್ಕಾರ ನೀಡಿದ್ದಾರೆ ಅನ್ನೋದನ್ನು ನೋಡಿ ನನಗೆ ಬಹಳ ಸಂತೋಷವಾಯಿತು. ವಿದ್ಯಾಸೌಧ ಸಂಸ್ಥೆಯು ಭಗವಂತನ ಕೃಪೆಯಿಂದ 10 ವರ್ಷಗಳನ್ನು ಬಹಳ ಯಶಸ್ವಿಯಾಗಿ ಪೂರೈಸಿರುವ ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಆಶೀರ್ವಾದವನ್ನು ಕೋರುತ್ತಾ ಸಂಸ್ಥೆ ವತಿಯಿಂದ ವಿನಯಪೂರ್ವಕವಾದ ಶುಭಕಾಮನೆಯನ್ನು ತಿಳಿಸಲು ತುಂಬ ಹೆಮ್ಮೆ ಎನಿಸುತ್ತದೆ.